ಎಲ್ರಿಗೂ ನನ್ನ ನಮಸ್ಕಾರಗಳು. ನಾವೇನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಜನಕ್ಕೆ ತಲುಪಿಸುವಂತ ಕೆಲಸ ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾರೆ. ಸೊ ನಿಮ್ಮ ಪಾತ್ರ ತುಂಬಾ ಮುಖ್ಯವಾದದ್ದು ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಅಂಡ್ ಫಸ್ಟ್ ಡೇ ನಾನು ಬಂದಾಗ ಮೊದಲನೇದಾಗಿ ನಾನು ಇದರಲ್ಲಿ ಲೆಕ್ಚರರ್ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ನನಗಿಂತ ಹೈಟ್ ಇದ್ದಾರೆ. ಪರವಾಗಿಲ್ಲ ಮಗ. ಫಸ್ಟ್ ಡೇ ಬಂದಾಗ ನಮ್ಮ ನಿರ್ದೇಶಕರು ಹೇಳ್ತಾರೆ ನೀವು ಲೆಕ್ಚರರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಅಂತ. ಫೋಟೋ ಶೂಟ್ ಏನೋ ಮಾಡ್ತಿದ್ರು ಇವರೆಲ್ಲ. ಸೊ ಸ್ಟೂಡೆಂಟ್ಸ್ ಯಾರು ಅಂದ್ರೆ ಇವರು ನೋಡಿದ ತಕ್ಷಣ ನಾನು ಎದುರ್ಕೊಂಡ್ಬಿಟ್ಟೆ, ಸರ್ ನಾನು ಹೆಂಗ್ ಸರ್ ಲೆಕ್ಚರರ್ ಅಂತ. ಸೊ ಅವಾಗ ಅವ್ರು ಹೇಳಿದ್ರು, ಇಲ್ಲ ಇಂಗ್ಲಿಷ್ ಟೀಚರ್ ಯಾವಾಗಲೂ ಸ್ವಲ್ಪ ಹೆಂಗಾಗಿರ್ತಾರಲ್ಲ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಕಾಲೇಜಲ್ಲಿ ಹೆಂಗಿರುತ್ತೆ ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಶೂಟಿಂಗ್ ಸೆಟ್ಟಲ್ಲಿ ಅಷ್ಟೇ ನಾನು ಲೆಕ್ಚರರ್ ಆಗಿದ್ದೆ. ಎಲ್ಲ ಜೋವಿಯಲ್ ಆಗಿರ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಮ ನಿರ್ದೇಶಕರು ಶೂಟಿಂಗ್ ಸೆಟ್ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು. ಬಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ, ಅವ್ರು ಮಾಡಿರುವಂತಹ ಕೆಲಸ ಟ್ರೈಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಯೂಶಲಿ ಎಲ್ಲ ಪ್ರೊಡ್ಯೂಸರ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಇವ್ರು ಹೆಂಗೆ ಅಂದ್ರೆ ನಮ್ಮ ಸಾಂಗಿಗೆ ಫ್ಯಾಮಿಲಿ ಜೊತೆ ರೀಲ್ಸ್ ಎಲ್ಲ ಮಾಡಿ ತುಂಬಾ ಖುಷಿ ಆಯ್ತು ನೋಡಕ್ಕೆ. ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ಎಲ್ರಿಗೂ ಖುದ್ದಾಗಿ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಟೀಮ್ ನಿಮ್ಮ ಒಳ್ಳೆ ಮನಸ್ಸಿಗೆ 100% ಹಿಟ್ ಆಗುತ್ತೆ ಮೂವಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಜೊತೆಗೆ ಮಮ್ಮ, ಥ್ಯಾಂಕ್ ಯು ಸೋ ಮಚ್. ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇದು ನನ್ನ ಫಸ್ಟ್ ಮೂವಿ. ಅವರು ಸಪೋರ್ಟ್ ಮಾಡದೇ ಇದ್ರೆ ನಾನು ಈ ಸ್ಟೇಜಲ್ಲಿ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಮಮ್ಮ. ಸೊ ಡೈರೆಕ್ಟರ್ ಸರ್, ಈ ಟ್ರೈಲರ್ ನೋಡಿದ್ದು ಒಂದೊಂದು ಸೀನಲ್ಲೂ ನಮ್ಗೆ ಒಂದೊಂದು ಮೆಮೊರೀಸ್ ಇದೆ. ಸರ್ ಹತ್ರ ಬಯಸ್ಕೊಂಡಿದ್ದ, ಅದು ಲೈಕ್ ಡೈಲಾಗ್ಸ್ ಕರೆಕ್ಟಾಗಿ ಡೆಲಿವರಿ ಮಾಡ್ತಾ ಇತ್ತು. ಸೊ ಎಲ್ಲ ಸ್ವಲ್ಪ ನಾವು ಲೇಟಾಗಿ ಡೈಲಾಗ್ಸ್ ಎಲ್ಲ ತಗೊಂಡಿದ್ವಿ. ಸೊ ಡೈರೆಕ್ಟರ್ ಸರ್ ಹಾಗೆ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಿಂಗಲ್ಲಮ್ಮ, ಹಂಗೆ ಹಿಂಗೇಳಿ ಹಂಗೇಳಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚಂದು ಆ್ಯಂಡ್ ಪ್ರಣತಿ, ಶ್ರೀ ಮ್ಯಾಮ್. ಸೊ ಮ್ಯಾಮ್, ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಇಷ್ಟು ಲೈಕ್ ನಮ್ಮಲ್ಲಿ ಇವಾಗ ಫ್ಯಾಮಿಲಿ ಥರ, ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಥರ. ಆ್ಯಂಡ್ ಶ್ರೀ ಸರ್ ಫಸ್ಟು ಲೈಕ್ ನಾನು ನೋಡಿದ ತಕ್ಷಣ ಓಕೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಸ್ಟ್ರಿಕ್ಟು, ಓಕೆ ಆ್ಯಟಿಟ್ಯೂಡ್ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಇವಾಗ ಹೋಗ್ತಾ ಹೋಗ್ತಾ ಶ್ರೀ ಗ್ರೋ ಆಗಿಬಿಟ್ಟಿದ್ದಾರೆ. ಸೊ ಅಷ್ಟು ಲೈಕ್ ಸಿಂಪ್ಲಿಸಿಟಿ, ಹಂಬಲ್, ಸೋ ಫ್ರೆಂಡ್ಲಿ. ಥ್ಯಾಂಕ್ ಯು ಬ್ರೋ. ಸೊ ನಮ್ಮ ಮೂವಿನ Feb 9th ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದುಶ್ರೀ. ಮೊದಲನೇದಾಗಿ ಮಾಧ್ಯಮ ಕುಟುಂಬದವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಇಡೀ ಚಿತ್ರತಂಡಕ್ಕೆ ಇಲ್ಲಿವರೆಗೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ, ತುಂಬಾ ಪ್ರಮೋಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ತೀನಿ. ಆ್ಯಂಡ್ ಸೆಕೆಂಡ್ಲಿ ರಘು ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಡೀ ಇಡೀ ಮೂವಿ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಏನೇ ಆದ್ರೂ ಲೈಕ್ ಯಾವಾಗ ಏನೇ ಕಾಲ್ ಮಾಡಿ ಸರ್ ಏನಾದ್ರು ಹೆಲ್ಪ್ ಕೇಳಿ, ಹಿ ವಾಸ್ ಆಲ್ವೇಸ್ ದೇರ್. ಆ್ಯಂಡ್ ಆಮೇಲೆ ತುಂಬ ಮೋಟಿವೇಟೆಡು. ರಘು ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಈವನ್ ಸೆಟ್ಟಲ್ಲಿ ಕೂಡ ನಮ್ಗೆ ಏನಾದ್ರು ಒಂದು ಶೆಡ್ಯೂಲ್ ಏನಾದ್ರು ಟೈಮ್ ಹೆಚ್ಚು ಕಮ್ಮಿ ಆಯಿತು. ಬಿಕಾಸ್ ನಾನು ಆಮೇಲೆ ಲಾ ಸ್ಟೂಡೆಂಟ್. ಸೊ ನನಗೆ ಎಕ್ಸಾಮ್ಸ್ ಇತ್ತು, ಏನೋ ಇತ್ತು ಅಂದರೆ ರಘು ಸರ್ ಪಾಪ ಹೋಗಿ ಆ ಹುಡುಗಿಗೆ ಹಾಕ್ಕೊಡೋ ಟೈಮು, ಹೋಗ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಬರಲಿ ಅಂತ ಬಿಡ್ತಾ ಇದ್ರು. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಡೈರೆಕ್ಟರ್ ಸರ್, ಅಸೋಸಿಯೇಟ್ ಡೈರೆಕ್ಟರ್ ಸರ್ ಮಹೇಶ್ ಅಣ್ಣ ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಸರ್, ಚೇತನ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಂಗ್ ಆಲ್ರೆಡಿ ತುಂಬ ಹಿಟ್ ಆಗಿ ಚೆನ್ನಾಗಿ ಟ್ರೆಂಡಿಂಗ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇವಾಗ ಒಂದು ಫ್ಯಾಮಿಲಿ ಆಗೋಗಿದೆ. ಪಿತಕ್ಕ ಆಗಿರ್ಬೋದು ಆ್ಯಂಡ್ ಯುಕ್ತಿ ಆಗಿರ್ಬೋದು, ದಿ ಹೋಲ್ ಟೀಮ್. ನನಗೆ ಇದು ನನ್ನ ಮೊದಲಿನ ಚಿತ್ರ. ಸೊ ಐ ವಾಸ್ ವೆರಿ ಸ್ಕೇರ್ಡ್, ನನಗೆ ಹೆಂಗಿರುತ್ತೆ ಏನು ಅಂತ. ಬಟ್ ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ ಎಲ್ಲರೂ ಒಂದು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ನಾನು ಇನ್ನೂ ಈ ಮೂವಿಲಿ ಲೈಕ್ ನಾನು ಈ ಪ್ಲಾಟ್ಫಾರ್ಮ್ ಇರಬೇಕಿಲ್ವ ಅನ್ನೋ ಒಂದು ಡೌಟಲ್ಲಿ ಇಟ್ಕೊಂಡು ಬಂದಿದೆ. ಬಟ್ ಈ ಟೀಮ್ ಜೊತೆ ವರ್ಕ್ ಮಾಡಿ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿದೆ. ಸೊ ನನ್ನ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಸ್ಟೂಡೆಂಟ್ಸ್ನೆಲ್ಲ
ಟ್ರೈನ್ ಮಾಡಿದ್ದೀನಿ ಮಾತಾಡಕ್ಕೆ. ಓಕೆ ಅಷ್ಟೇ. ಆಕ್ಚುಲಿ ಇದೊಂದು ಹೇಳಲೇಬೇಕು, ಪ್ರೊಡ್ಯೂಸರ್ ಸರ್ ಅಲ್ಲ, ಸೊ ಅವ್ರ ಫ್ಯಾಮಿಲಿ ಗೀತಕ್ಕ ಆಗಿರ್ಬೋದು, ಶ್ವೇತಕ್ಕ, ಸೊ ಅವ್ರ ಸೆಟ್ಟಿಗೆ ಬಂದಾಗ ನಮ್ಮನ್ನ ಲೈಕ್ ಸಿಸ್ಟರ್ಸ್ ಥರ ಫೀಲ್ ಮಾಡ್ತಾರಪ್ಪ. ಮಾರ್ಕ್ಸ್ ತುಂಬ ಚೆನ್ನಾಗಿ ತೆಗಿತಾರೆ ಅಂತ ಇರುತ್ತೆ. ಬಟ್ ನಾನು ಇದರಲ್ಲಿ ಸಾಫ್ಟ್ ಸ್ಪೋಕನ್ ಸೈಲೆಂಟ್ ಆಗಿದ್ರು ತೆಗೆಯೋದು 35 ಮಾರ್ಕ್ಸ್ ಅಷ್ಟೇ. ಆ್ಯಂಡ್ 35 ಮಾರ್ಕ್ಸ್ ತೆಗೆದ್ರೂ ಜೀವನದಲ್ಲಿ ಎಷ್ಟು ಅಚೀವ್ ಮಾಡ್ಬೋದು ಅಂತ ನಮ್ಮ ಡೈರೆಕ್ಟರ್ ಸರ್ KM ರಘು ಸರ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಶೂಟಿಂಗ್ ಮಾಡಬೇಕಾದ್ರೆ ಎಕ್ಸಾಮ್ಸ್ ನಡೀತಿತ್ತು ನನಗೆ. ಸೊ ಐ ಟು ಟ್ರಾವೆಲ್ ಮೈಸೂರು ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಮೈಸೂರು. ಶಶಿ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದ್ದೀವಿ ಇವಾಗಂತೂ. ಸೊ ಐ ಮೀನ್ ಟ್ರೇಲರ್ ಎಲ್ಲ ನೋಡ್ತಾ ಇದ್ರೆ ರಿಯಲಿ ನಾನು ಆ ಡೇಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಲೇಡೀಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬೆಸ್ಟ್ ಪಾಸ್ ಅನ್ನೋದು ನನ್ನ ಲೈಫಲ್ಲಿ ಕೂಡ ತುಂಬಾ ಬೆಸ್ಟ್ ಪಾಸ್ ಇದು. ಯಾಕಪ್ಪ ಅಂದ್ರೆ ಇದರಲ್ಲಿ ಒಂದು ಇನ್ಸಿಡೆಂಟ್ ಇದೆ. ನಾನು SSLC ಮೇನ್ ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ ನೆಕ್ಸ್ಟ್ ಸಪ್ಲಿಮೆಂಟರಿ ಕಟ್ಟಿದಾಗಲೂ ಕೂಡ ನಾನು 35 ತಗೊಂಡೆ ಪಾಸ್ ಆಗಿದೆ, ಅದು ಮ್ಯಾಥ್ಸ್. ಹಾಗಾಗಿ ಇದಕ್ಕೊಂದು ಇನ್ಸಿಡೆಂಟ್ ಇದೆ. ಏನಪ್ಪಾ ಅಂತಂದ್ರೆ ಸರ್ ಫೋನ್ ಮಾಡಿದಾಗ ಲಾಸ್ಟ್ ಇಯರ್ ಜನವರಿ 11, 12, 13 ಡೇಟ್ ಬೇಕು, ಅದ್ರ ಮೇಲೆ 2 ಡೇಟ್ ಬೇಕು ಅಂತ ಕೇಳಿದ್ರು. ಪ್ರತಿ ವರ್ಷ ನಾವು ನಮ್ಮ ಊರಿಂದ ಮಹಾಲಿಂಗಪುರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತೀವಿ 7 to 14 ಸಂಕ್ರಾಂತಿಗೆ. ನಾನು ಸರ್ದು ಫೋನ್ ಬಂದ ತಕ್ಷಣ ಇಂಥ ಒಂದು ಸರ್ ಕಥೆಯೆಲ್ಲ ಹೇಳಿದ ಮೇಲೆ ನನಗೆ ಬಿಡಕ್ಕೆ ಇಷ್ಟ ಆಗಲಿಲ್ಲ. ನಾನು ರಾಯರ ಹತ್ರ ಫೋಟೋ ಮುಂದೆ ಕೂತ್ಕೊಂಡು ಒಂದು ಬೈಲ್ ಹಾಕ್ತೆ, ನನಗೆ ರಾಜ ಬಿದ್ದರೆ ಹೀಗೆ, ರಾಣಿ ಬಿದ್ದರೆ ಹೇಗೆ ಅಂತ. ಅದು ರಾಜ ಬಿತ್ತು ಅಂದರೆ ಸಿನಿಮಾಗೆ ಹೋಗುವಂತ ರಾಯ ಹೇಳಿದ್ರು. ಅವಾಗ ನಾನು ಆ ವರ್ಷ ಪಾದಯಾತ್ರೆಗೆ ಹೋಗಲಿಲ್ಲ. ನಾನು ಬಂದಿದ್ದು ನಮ್ಮ ಜಸ್ಟ್ ಪಾಸ್ ಯಾತ್ರೆಗೆ ಬಂದೆ. ಯಾಕಪ್ಪ ಅಂತಂದ್ರೆ ಇದ್ರ ಮೇಲೆ ರಾಯರ ಆಶೀರ್ವಾದ ಕೂಡ ಇದೆ. ಯಾಕಂದ್ರೆ ಪ್ರತಿ ವರ್ಷ ನಾನು 18 ವರ್ಷದಿಂದ ಹೋಗ್ತಿದ್ದೆ, ನನ್ನ ಸಿನಿಮಾ ಯಾತ್ರೆಗೆ ಬಂದೆ. ಸರ್ ಆ ಪಾತ್ರದ ಬಗ್ಗೆ ತುಂಬಾ ಹೇಳಿದ್ರು, ನೀವು ಮಾಡಬೇಕು ಹಾಗೆ ತುಂಬಾ ಹೇಳಿದಾಗ ನಾನು ಸರ್ ಹತ್ರ ಸಾರಿ ಕೇಳ್ತೀನಿ. ಅವ್ರ ಹತ್ರ 3 ದಿನ ಟೈಮ್ ತಗೊಂಡಿದ್ದೆ. ಅವ್ರು ಟೈಮ್ ತಗೊಂಡು ನಾನು ಕೊಟ್ಟಿದ್ದೆ. ಆದರೆ ನಾವು ಯಾವುದೇ ಒಂದು ಕಮಿಟ್ಮೆಂಟ್ಗೋಸ್ಕರ ಅಷ್ಟು ಇದಾಗಿತ್ತು. ಅವರು ಮಾತಾಡಿ 2 ನಿಮಿಷದಲ್ಲಿ ಫೋನ್ ಕಟ್ಟಾದ್ರೆ 2 ಸೆಕೆಂಡಲ್ಲಿ ಕೂಡ ಅವರು ಅಡ್ವಾನ್ಸ್ ಕೂಡ ಹಾಕ್ಸಿದ್ರು. ಯಾಕಂದ್ರೆ ನನ್ನ ಸಿನಿಮಾ ಜರ್ನಿಯಲ್ಲಿ 3 ಸಿನಿಮಾ ಜರ್ನಿಲಿ ಈ ಸಿನಿಮಾದ ಅನುಭವ ಆಗಿರೋದ್ರಿಂದ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಅಂದ್ರೆ ನಿರ್ಮಾಪಕರ ಬಗ್ಗೆ ಹೇಳೋದು ಎಲ್ಲರೂ ಹೇಳಿದ್ದಾರೆ. ಅವ್ರು ಹೇಳಿದ್ದಕ್ಕಿಂತ ಅವ್ರು ಇನ್ನೂ ಜಾಸ್ತಿ ಇದ್ದಾರೆ. ಯಾಕಂದ್ರೆ ಅವರು ನಾವು ಮೈಸೂರಲ್ಲಿ ಗಾಡಿ ಹಿಡಿಯೋದ್ರಿಂದ ಹಿಡಿದು ವಾಪಸ್ಸು ನಮ್ಮನ್ನ ಬೆಂಗಳೂರಿಗೆ ಬಸ್ ಹತ್ಸೋವರೆಗೂ ಕೂಡ ತಮ್ಮ ಮಕ್ಕಳಾಗೆ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ಕೊರತೆ ಕೊಟ್ಟಿಲ್ಲ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅಷ್ಟು ಪ್ರೀತಿಯಿಂದ ನಮ್ಮನ್ನವ್ರು ನೋಡ್ಕೊಂಡಿದ್ದಾರೆ ಅಂದ್ರೆ ಇನ್ನು ಸಿನಿಮಾನ ಎಷ್ಟು ಅವರು ಚೆನ್ನಾಗಿ ಪೋಷಣೆ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದ ಮಿತ್ರರು ಕೂಡ ಇದನ್ನ ನಮಗೆ ನಿಮ್ಮ ಸಹಾಯ ಬಹಳ ಮುಖ್ಯ. ನಮ್ಮನ್ನ ಪ್ರಮೋಟ್ ಮಾಡಿ, ಪೋಷಣೆ ಮಾಡಿ. ಫೆಬ್ರವರಿ 9ಕ್ಕೆ ನಾವು ಥಿಯೇಟರ್ ಬರ್ತಾ ಇದ್ದೀವಿ. ನಿಮ್ಮ ಸಹಕಾರ ಬಹಳ ಮುಖ್ಯ. ನೀವೆಲ್ಲರೂ ನಮಗೆ ಆಶೀರ್ವಾದದ ಮೂಲಕ ಸಹಕಾರ ಮಾಡಿ ನಮ್ಮನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜಸ್ಟ್ ಪಾಸ್, ಬರೀ ಜಸ್ಟ್ ಪಾಸ್ ಅಲ್ಲ, ಬೆಸ್ಟ್ ಪಾಸ್. ಅದೇ ಇರಬಹುದು, ಬಟ್ ಅವ್ರ ಆಶೀರ್ವಾದ ಮುಖಾಂತರ ಈ ಟ್ರೈಲರ್ ನಾನು ವಾಚ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಅವತ್ತು ಅದನ್ನ ನೆನಪಿಸ್ಬೇಕು ಅಂದ್ರೆ ಅವತ್ತಿನ ದಿನ 2018 ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ವಾಚ್ ಮಾಡಕ್ ಬಂದಾಗ ದರ್ಶನ್ ಸರ್ ಮಾತು ಹೇಳಿದ್ರು. ಆ ಟ್ರೈಲರ್ ಅಲ್ಲಿ ಸುಮಾರು 2 ನಿಮಿಷ 2-3 ನಿಮಿಷ ಇರ್ಬೋದು, ಜಾಸ್ತಿ ಕಾಣಲಿಲ್ಲ. ಬಿಗಿನಿಂಗ್ ಎಂಡ್ವರೆಗೂ ನನಗೆ ಜಾಸ್ತಿ ಕಾಣಲಿಲ್ಲ ಟ್ರೈಲರ್ ಅಲ್ಲಿ. ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತೀನಿ. ಅಲ್ಲಿ ನೋಡ್ಬಿಟ್ಟೆ ದರ್ಶನ್ ಸರ್ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಯಾರೋ ಹೊಸ ಹೀರೋ ಎಂಟ್ರಿ ಆಗಿದ್ದಾರೆ, ಅವ್ರು ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಹೇಳಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಅವತ್ತು ದಿನ ಜಾಸ್ತಿ ಮಾಡಿದ್ರು 2018 ಅವತ್ತು ಸರ್ ಕೊಟ್ಟಂಥ ಕಾನ್ಫಿಡೆನ್ಸ್ ಇವತ್ತು ಕಮ್ಮಿ ಆಗಿಲ್ಲ. ಸೊ ನಾವೆಲ್ಲ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ದರ್ಶನ್ ಸರ್. ಥ್ಯಾಂಕ್ ಯು ಸರ್. ನಮ್ಮ ಒಂದೇ ಒಂದು ನಿಮಿಷ ನಮ್ಮ ಮಾಳು ರಾತ್ರಾಸ ಸರ್ ಒಂದು ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ರೆ ಒಂದೇ ಒಂದು ನಿಮಿಷ ಬನ್ನಿ ಸರ್, ಒಂದು ಅನಿಸಿಕೆ ಇತ್ತು. ಹಾಗೆ ನಮ್ಮ ದೊಡ್ಡಟ್ಟಿ ಕೋರಗೌಡ ಶಿವಣ್ಣ ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಮಾತಾಡೋಕ್ಕಾಗಲ್ಲ ನೀವು, ಅಲ್ಲಿಂದ ಒಂದು ಕೈ ಎತ್ಬಿಡಿ. ಎಲ್ಲಿದ್ದೀರಾ? ಇಲ್ಲಿದ್ದೀರಾ? ನಮಗೆಲ್ಲ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಳೆ ಬೇರು ಹೊಸ ಚಿಗುರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ, ನಮ್ಮ ನಿರ್ದೇಶಕರು,
ಇಲ್ಲಿ ನಡೆದಿರುವಂಥ ಕಲಾವಿದರುಗಳಿಗೆ ನಮಸ್ಕಾರ. ಕೆ ವಿ ಶ್ರೀಧರ್ ಅವರು ಇಲ್ಲೇ ಇರಬಹುದು. ಬಂಧುಗಳೇ, ಈ ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ನಾನು ಇದರಲ್ಲಿ ನ್ಯಾಯಾಧೀಶರ ಒಂದು ಪಾತ್ರವನ್ನು ಮಾಡಿದ್ದೀನಿ. ಅದಕ್ಕೆ ನಮ್ಮ ರಘು ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ರು. ಹಿಂದಿನ ಇನ್ನೊಂದು ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಸಿನಿಮಾದಲ್ಲಿ ಇದನ್ನು ನಾನು ನೋಡುತ್ತಾ ಸಂದರ್ಭದಲ್ಲಿ ಬಹಳ ಅತ್ಯುತ್ತಮವಾಗಿ ಈ ಚಿತ್ರ ಮೂಡಿಬರುತ್ತೆ. ಎಲ್ಲರೂ ಸಹ ನಾವು ಇದನ್ನು ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು. ನಮ್ಮ ಪ್ರೊಡ್ಯೂಸರ್ ಸಹ ಹೀಗೆ ಬೆಂಬಲಿಸಬೇಕು. ಇನ್ನೂ ಈ ರೀತಿ ಸಿನಿಮಾಗಳು, ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನು ತೆಗೆದಕ್ಕೆ ಅವರಿಗೆ ನಾವೆಲ್ಲ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ತುಂಬ ಒಂದು ಸಂಭ್ರಮದ ಒಂದು ಕ್ಷಣ, ಸಿನಿಮಾದ ಟ್ರೈಲರ್ ಲಾಂಚ್. ಸೊ ಈಗಾಗಲೇ ಹಾಡು ನೋಡಿದ್ದೀರಾ. ಈ ಹಾಡು ರಿಲೀಸ್ ಆದ ದಿನದಿಂದಲೂ ಕೂಡ, ಮಾರನೇ ದಿನದಿಂದಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿದೆ. ಸೊ ಹಾಡನ್ನು ಇಷ್ಟೊಂದು ಯಶಸ್ವಿಗೊಳಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸೊ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಹರ್ಷವರ್ಧನ್ ಅವರಿಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಜಸ್ಟ್ ಕಾಸ್ ತಂಡಕ್ಕೆ. ನಮಸ್ಕಾರ. ಎಲ್ಲ ಮೀಡಿಯಾ ಆ್ಯಂಡ್ ಯೂಟ್ಯೂಬ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಮೀಡಿಯಾ, ಎಲ್ಲ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹೀರೋಗಳು ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಡಿ ಬಾಸ್ ಅಭಿಮಾನಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬರೋಕ್ಕಾಗಿಲ್ಲ, ಇನ್ನೊಂದು ನಾನು ನೋಡೋಣ. ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್, ಒಬ್ಬ ಕಮಿಡಿಯನ್ ಪಾತ್ರ ಮಾಡಿದ್ದೀನಿ. ಗ್ರಂಥ ಅಂತ ನನ್ನ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ DOP ಸರ್. ಎಲ್ಲೋದು ಅಲ್ಲಿದ್ದಾರೆ ಅವರು. ಒಂದು ಸೀನ್ ಇದೆ, ಒಂದು ಸೀನ್ ಅವರು ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಒಂದು ಬುಕ್ಕದ ಸೀನ್ ಇತ್ತು ರೂಮಲ್ಲಿ, ಸಕ್ಕತ್ತಾಗಿ ಹೇಳ್ಕೊಟ್ರು ಅವರನ್ನೇ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೈರೆಕ್ಟ್ರು ತುಂಬ ಎಲ್ಲ ನೀಟಾಗಿ ನಮಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಪ್ರೊಡ್ಯೂಸರ್ಸ್ ಅವರು ಸಕಲ ಊಟ ಹಾಕಿದ್ದಾರೆ. 18 kg ಜಾಸ್ತಿ ಆಗಿದೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತುಂಬ ಅಂದರೆ ತುಂಬ ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ದ ಬೆಸ್ಟ್. ನಾನು ಮಾಡಿರೋ ಪ್ರಾಜೆಕ್ಟಲ್ಲಿ ಇದೊಂದು ನನ್ನ ಬೆಸ್ಟ್ ಪ್ರಾಜೆಕ್ಟ್ ಆಗಿದೆ. ಮುಂದಕ್ಕೂ ಇದೆ, ಆಗಿಲ್ಲ ತುಂಬ ಆಸೆ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು Feb 9 ಅಂತ ತೋರಿಸಿದ್ದಾರೆ ಟ್ರೈಲರ್ ಲಾಂಚಲ್ಲಿ. ಟ್ರೈಲರಲ್ಲೂ ಕಾಣಿಸ್ಕೊಂಡಿದ್ದೀನಿ, ನಾನು ಡ್ಯಾನ್ಸ್ ನಂಬರಲ್ಲೂ ಕಾಣಿಸ್ಕೊಂಡಿದ್ದೀನಿ, ಆ್ಯಂಡ್ ಕಾಮಿಡಿಯಲ್ಲೂ ಕಾಣಿಸ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ನೀವು ದಯವಿಟ್ಟು ಎಲ್ಲರೂ ಜನಕ್ಕೆ ತಲುಪಿಸಿ. ಜನ ಬಂದು ನಮ್ಮನ್ನು ತಲುಪಲಿ. ಇದು ನಾನು ಲಾಸ್ಟ್ ಪ್ರೆಸ್ ಮೀಟ್ ಎಲ್ಲ ಹೋಗಿದೆ, ಈ ಪ್ರೆಸ್ ಮೀಟ್ ಎಲ್ಲ ಹೋಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ನಿಖಿಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಅಂತ. ನಾನು ಶಿವಮೊಗ್ಗ BRP ಅವನು. ಸೊ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ನೀವೆಲ್ಲ ಹಿಂದೆ ನಿಂತ್ಕೊಂಡು ಫೂಟೇಜ್ನ ಕವರ್ ಮಾಡ್ತಾ ಇರ್ತೀರ, ನಮ್ಮನ್ನ ಮುಂದೆ ಬಿಡ್ತೀರಾ, ನೀವು ಎತ್ಕೊಳ್ಬೇಕು ನಮ್ಮ ಸೆಕೆಂಡರಿ ಅಂತ. ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ. ಸರ್ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ತೋರಿಸಿದ್ದೀರ ನಮ್ಮನ್ನು. ಆ್ಯಂಡ್ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಮಿಲಿಯನ್ ವ್ಯೂಸ್ ಆಗಿದೆ. ಸಾಂಗ್ಸ್ 1.8 ಮಿಲಿಯನ್ ವ್ಯೂಸ್ ಆಗಿದೆ. ಎಲ್ಲೋ ಒಂದು ಕಡೆ ನಮಗೆ ಇಡೀ ತಂಡದ ಒಂದು ಪರಿಶ್ರಮ, ಒಂದು ಎಫರ್ಟ್ ಕಾಣ್ತಾ ಇದೆ. ಆ್ಯಂಡ್ DOP ಆಗಿರ್ಬೋದು, ವಿಜುವಲೈಸೇಷನ್ ಮಾತ್ರ ಸೂಪರ್ ಆಗಿ ಬಂದಿದೆ. ಸುಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ತೆಗೆದಿದ್ದೀರಾ ನಮ್ಮೆಲ್ಲ ಮಕ್ಕಳನ್ನ. ಆ್ಯಂಡ್ ನಮ್ಮ ಶಶಿಧರ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರೀ ಬ್ರದರ್ ಅಂತ ಕರೀತೀನಿ, ಬ್ರೋ ಅಂತ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ. ವೆರಿ ಹ್ಯಾಪಿ. ಆ್ಯಂಡ್ ಯುಕ್ತಿ ಅವರು ಕೂಡ ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡೋದಕ್ಕೆ. ಆ್ಯಂಡ್ ಮಿಷಿನ್ ಮಂಜ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನನ್ನ ಪಾತ್ರ ಬಂದ್ಬಿಟ್ಟು ಮಿಷಿನ್ ಮಂಜ ಅಂತ. ತುಂಬ ಚೆನ್ನಾಗಿ ಬಂದಿದೆ ಪಾತ್ರ. ಆ್ಯಂಡ್ ಸ್ಕ್ರೀನಲ್ಲಿ ಏನಾಯ್ತು ಅಂದರೆ, ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು. ಸೊ ಅವರಿದ್ದಾಗ ನಾನು ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀನಿ. ಇವಾಗ ಒಂದೆರಡು ಮಿಮಿಕ್ರಿ ಮಾಡೋಕ್ಕೆ ಚಾನ್ಸ್ ಕೊಟ್ಟರೆ ಒಂದು ಸ್ವಲ್ಪ ಒಂದು ಮಿಮಿಕ್ರಿ ಮಾಡ್ತೀನಿ. ಈ ಸ್ಕೂಲ್ ಬಂದಿರೋದಲ್ಲ ಪ್ರೀತಿ, ಅದೇನಿರೋದು ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತೀರಾ. ಇಟ್ಸ್ ಜಸ್ಟ್ ಅನ್ ಅಟ್ರಾಕ್ಷನ್, ಇನ್ಫೆಕ್ಷನ್. ಹೋಗ್ಬೇಕು ಹೊಡೀಲಿ, ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಹೋಗ್ರಿ ಹೋಗು. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕಿಶೋರ್ ಸರ್ ಮಿಮಿಕ್ರಿ ಮಾಡ್ತಾ ಇರ್ತೀನಿ ಇವಾಗ. ಮಿಮಿಕ್ರಿ ಮಾಡೋದಂದ್ರೆ ಭಾಳ ಹುಚ್ಚು ನನಗೆ.
ಯಾರಾದ್ರೂ ನೋಡ್ತಾ ಇದ್ರೆ ಸ್ವಲ್ಪ ಇಮಿಡಿಯೇಟ್ ಮಾಡೋದು ಬೇಡ, ಅದೇ ನಮ್ಮ ಎಂಟರ್ಟೈನ್ಮೆಂಟ್ಸ್ ಹುಡುಗರಿಗೆ. ಸೊ ಕಿಶೋರ್ ಸರ್ ಒಂದು ಮಿಮಿಕ್ರಿ ಮಾಡ್ಬಿಡ್ತೀನಿ. ಯಾಕೆ ಬೇಕು ನಿಮಗೆಲ್ಲ ಒಳ್ಳೆ ಅಪ್ಪ ಅಮ್ಮ ನೀರು ಗಾಳಿ ಬೆಳಕು ಎಲ್ಲ ಇಟ್ಕೊಂಡು ಹೀರೋಡಿಸಮ್ ಬೇಕೇನವ್ರಿಗೆ? ಇದೆಲ್ಲ ಬಿಟ್ಟು ಹೂವು ಸೊಪ್ಪು ಮಾಡ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ ಜನರಾಗಿದೆ ಮರಳಟ್ಟೆ ಬಂದ್ಬಿಡ್ರಿ ಮಕ್ಕಳ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ. ನಮ್ಮ ಊರು ನಮ್ಮ ಭಾಷೆ ಎತ್ತಿ ಹಿಡಿಯೋಣ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರಬೇಕು. ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಶಶಿಧರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಥರ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು, ಎಲ್ಲ ಹೊಸ ಅಲೆನ ಹುಟ್ಟಿಸ್ತಾ ಇರಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಇದರಲ್ಲಿ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಏನೇನೋ ಹೇಳ್ಬೇಕು ಅಂತಿದ್ದೆ ಎಲ್ಲ ಇವರೇ ಹೇಳ್ಬಿಟ್ರು. ಹಾಗಾಗಿ ಈ ಸಿನಿಮಾ ಜರ್ನಿ ಬಂದ್ಬಿಟ್ಟು ತುಂಬ ಖುಷಿಯಾಗಿತ್ತು. ಆಲ್ಮೋಸ್ಟ್ 60 ಡೇಸ್ ಶೂಟ್ ಆಗಿದ್ದು. ಒಂದು ದಿನನೂ ಕೂಡ ನಮಗೆಲ್ಲೂ ಬೇಜಾರಾಗಿಲ್ಲ. ಮತ್ತೆ ನಮ್ಮ ಡೈರೆಕ್ಟರ್ ಸರ್ ರಘು ಸರ್ ತುಂಬ ಗೈಡ್ ಮಾಡಿದ್ದಾರೆ ನಮಗೆ. ಪ್ರತಿಯೊಂದು ಡೈಲಾಗ್ ಇರ್ಬೋದು, ಆ ವೇರಿಯೇಷನ್ ಇರ್ಬೋದು, ಪ್ರತಿಯೊಂದು ಶಾರ್ಟಲ್ಲೂ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ತಿದ್ದಿ ಮಾಡಿಸಿರುವಂಥ ಸಿನಿಮಾ ಇದು. ನಮಗೆ ನಮ್ಮಂಥ ಹೊಸಬ್ರಿಗೆ ಚಾನ್ಸ್ ಕೊಡ್ತಾರೆ ಸರ್. ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಶಶಿಧರ್ ಸರ್, ಶಶಿ ಸರ್ ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಅಕಾಮಿಡೇಷನ್ ಇಂದ ಹಿಡಿದು ಎಲ್ಲ ರೂಮು, ಊಟ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ, ಯಾರಿಗೂ ಏನು ತೊಂದರೆ ಆಗಲಿದ್ದಂಗೆ. ಮತ್ತೆ ಟ್ರಾವೆಲಿಂಗ್ ಕೂಡ ತುಂಬ ಖುಷಿಯಾಗಿ ಅವರು ನಮ್ಮ ಜೊತೆನೆ ತಮಾಷೆ ಮಾಡ್ಕೊಂತ ಅವರು ತುಂಬ ಖುಷಿಯಾಗಿ, ನಮಗೂ ತುಂಬ ಖುಷಿಯಾಗಿದೆ. ಹಾಗಾಗಿ ಎಲ್ರಿಗೂ ಶಶಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಷನ್ ಟೀಮ್ನವರು ಕೂಡ ತುಂಬ ಕಾಸ್ಟ್ಯೂಮಿಂದ ಹಿಡಿದು ಎಲ್ಲದಕ್ಕೂ ಅವರೇ ತುಂಬ ಸೆಲೆಕ್ಟಿವ್ ಆಗಿ ಪ್ರಿಫರ್ ಮಾಡ್ಕೊಂತ, ಅರ್ಜುನ್ ಆಗಿರ್ಬೋದು, ಚೇತನ್ ಮತ್ತೆ ಮಹೇಶ್ ಸರ್ ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ನಮ್ಮ ಫ್ರೆಂಡ್ಸ್ ಕೂಡ ಮತ್ತೆ ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಒಂದೊಂದು ಏನೋ ಒಂದು ಸಣ್ಣದಾಗಿ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಗಗನ್, ನಾನೊಬ್ಬ ಡ್ಯಾನ್ಸರು. ಮೊದಲನೇದಾಗಿ ನನ್ನ ಮೊದಲನೇ ಸಿನಿಮಾನೇ ಇಷ್ಟು ಗ್ರ್ಯಾಂಡಾಗಿ ಓಪನ್ ಆಗ್ತದೆ, ಗ್ರ್ಯಾಂಡಾಗಿ ಪ್ರೋಸೆಸ್ ಎಲ್ಲ ನಡ್ತಿದೆ ಅಂತ ನಂಬಿಕೆ ಆಗ್ತಿಲ್ಲ. ಫಸ್ಟ್ ನಾನು ಜಿ ಕನ್ನಡದಲ್ಲಿ ಕರ್ನಾಟಕ ಡ್ಯಾನ್ಸ್ ಅನ್ನೋ ಒಂದು ರಿಯಾಲಿಟಿ ಶೋಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಅವಾಗ ಒಂದು ಕಾಲ್ ಬರುತ್ತೆ, ರಘು ಸರ್ ಕಾಲ್ ಮಾಡ್ತಾರೆ. ಸರ್ ಒಂದು ಸಿನಿಮಾ ಮಾಡ್ತಿದ್ದೀವಿ, ಅದಕ್ಕೆ ನಿಮ್ಮ ಪಾತ್ರ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಅವಾಗ ಏನೋ ಹೋಗ್ಲಿ ಬಿಡು, ಏನೋ ಚಿಕ್ಕ ಪುಟ್ಟ ಇರುತ್ತೆ ಅಂದ್ಕೊಂಡಿದ್ದೆ. ಅಲ್ಲಿಂದ ಒಂದೊಂದೇ ಅಂತ ಆಗ್ತಾ ಇಲ್ಲಿವರೆಗೂ ಬಂದಿದೆ. ತುಂಬ ಥ್ಯಾಂಕ್ಸ್ ರಘು ಸರ್. ಆಮೇಲೆ ಈ ಸಿನಿಮಾ ಪ್ರೋಸೆಸ್ ಶೂಟಿಂಗ್ ನಡಿಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ನನಗೆ. ನಾನು ಕಷ್ಟ ಅಂದರೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರಿಗೂ ಕಷ್ಟ ಪಟ್ಬಿಟ್ಟಿದ್ದೀನಿ. ಇನ್ನು ಏನು ಮಾಡದೆ ಉಳಿಸಿದ್ರೆ ಅಂದರೆ ಅವರ ತಾಳ್ಮೆ, ಅವ್ರ ಒಳ್ಳೆತನ. ಥ್ಯಾಂಕ್ ಯು ಸರ್. ಶೂಟಿಂಗ್ ನಡೀತಾ ನಮ್ಮ ಆರ್ಟಿಸ್ಟ್ ಟೀಮ್ ಎಲ್ಲ ಒಂದು ಫ್ಯಾಮಿಲಿ ಆಗಿ ನಡೀತಾರೆ. ಶ್ರೀ ಅಣ್ಣ, ಪ್ರಣತಿ ಅಕ್ಕ, ನಮ್ಮ ಬ್ರೋಸ್ ಅಕ್ಕ ತುಂಬ ಡ್ಯಾನ್ಸ್ ಎಲ್ಲ ಇಷ್ಟಪಡ್ತೀನಿ. ಈ ಸಿಚುವೇಶನ್ ಡ್ಯಾನ್ಸ್ ಬಿಟ್ಟರೆ ನನ್ನ ಬಾಯಿಗೆ ಏನೂ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸು. ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಕ್ಷಮಿಸ್ಬಿಡಿ. ಮೊದಲನೇ ವೇದಿಕೆ, ಮೊದಲನೇ ಸಿನಿಮಾ, ಮೊದಲನೇ ಸರಿ ಕ್ಯಾಮ್ರಾ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ವಿದ್ಯೆ ಕಲಿಸಿದಂತಹ ಕಲಾ ಸಾಮ್ರಾಟ್ ಸ್ವಲ್ಪ ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಅಲ್ವಾ, ಸೊ ನರ್ವಸ್ ಆಗ್ತದೆ ನನಗೆ. ಮೊದಲನೇದಾಗಿ ನನಗೆ ವಿದ್ಯೆ ಕಲಿಸ್ಕೊಡುವಂತ ಎಸ್ ನಾರಾಯಣ್ ಸರ್ ಅವರಿಗೆ ಹಾಗೂ ನನ್ನ ಆರಾಧ್ಯ ದೇವ ಜಗ್ಗೇಶ್ ಸರ್ಗೆ ಅವ್ರ ಪಾದಿಗೆ ನಮಸ್ಕಾರ. ಹಾಗೂ ನಮಗೆ ಮೊದಲನೇದಾಗಿ ಚಾನ್ಸ್ ಕೊಟ್ಟಿರುವಂತಹ ರಘು ಸರ್ ಹಾಗೂ ಅನ್ನದಾತರಾಗಿರುವಂತಹ ಶಶಿಧರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಈ ಮೂವಿಗೋಸ್ಕರ ತುಂಬಾ ಜನ ತುಂಬಾ ಕಷ್ಟಪಟ್ಟಿದ್ದಾರೆ. ಆದರೆ ಅಲ್ಲಿರೋ ಕಷ್ಟ ಇದ್ರ ಮೇಲೆ ನೋಡಿದ ತಕ್ಷಣ ಎಲ್ಲ ಫುಲ್ ಹ್ಯಾಪಿ ಆಗ್ತಾ ಇದೆ. ಹ್ಯಾಪಿ ಫೀಲ್ ಆಗ್ತಾ ಇದೆ. ಇನ್ನೊಂದು
ನಮಗೆ ತುಂಬ ಸಪೋರ್ಟಿವ್ ಆಗಿರುವಂಥ ನಮ್ಮ ಹೀರೋ ಸಾಹೇಬರು ಹಾಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಹೇಶ್ ಅಣ್ಣ ಹಾಗೂ DOP ಅಣ್ಣ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಓಲ್ ಫಿಲಮ್ ಯಾರ್ಯಾರು ವರ್ಕ್ ಮಾಡಿದ್ದಾರೆ ತುಂಬ ಕಷ್ಟವಿದ್ದಾರೆ. ಆ್ಯಂಡ್ ಲೊಕೇಶನ್ಗಳು ಕೂಡ ತುಂಬ ಹಾರ್ಟ್ ಇರುವಂಥ ಲೊಕೇಶನ್ಗಳು ಹೋಗಿ ಕೂಡ ಲೊಕೇಶನಲ್ಲಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ನಮಗೆ ಡಿಪಾರ್ಟ್ಮೆಂಟಲ್ಲಿ ಆನಂದ್ ಅಣ್ಣ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಓವರ್ ಆಲ್ ವರ್ಕಿಂಗ್ ಫಾರ್ ದ ಫಿಲ್ಮ್. ಥ್ಯಾಂಕ್ ಯು. ನಮಸ್ಕಾರಗಳು. ಮೊದಲಿಗೆ ಇಷ್ಟು ಒಂದೊಳ್ಳೆ ಸಿಚುವೇಶನ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದನ್ನು ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಯಾಕೆಂದರೆ ಒಂದೊಂದ್ಸರಿ ಸಾಂಗ್ಸ್ ಚೆನ್ನಾಗಿ ಬಂದರೆ ಶೂಟಿಂಗ್ ಚೆನ್ನಾಗಿರಲ್ಲ. ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದು ತುಂಬ ನಮಗೆ ಸಂತೋಷ ತಂದುಕೊಟ್ಟಿದೆ. ಈಗಾಗಲೇ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲೇ ಇದೆ. ಸಾಂಗ್ ರಿಲೀಸ್ ಮಾಡಿ 2ನೇ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲೇ ಇದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ 2 ಸಾಂಗ್ ಇದೆ, ಅದ್ಭುತವಾದ ಸಾಂಗು, ಮೋಟಿವೇಶನ್ ಸಾಂಗು. ಸಿನಿಮಾ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾದ ಸಾಂಗ್ ನೋಡಿದ್ವಿ ಮತ್ತು ಕೇಳಿದ್ವಿ. ಫಸ್ಟ್ ಟೈಮ್ ನಾನು ಈ ಸಾಂಗ್ ಕೇಳಿಸಿದಾಗ ಒಂದು ಮೂಡಿ ಹೊರಟೋಗಿತ್ತು. ಇದನ್ನ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಅಂತ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಇದೇ ನಮ್ಮ ನಿರ್ಮಾಪಕರು ಹೇಳಿದ್ರು, ನಿಮ್ಗೆ ಯಾವ ಕ್ಯಾಮ್ರಾ ಬೇಕು, ಲೇಟೆಸ್ಟ್ ಇರ್ತಕ್ಕಂಥ ಒಂದು ಕ್ಯಾಮ್ರಾ ತರಿಸ್ಕೊಡಿ, ವಿಜುವಲ್ ಚೆನ್ನಾಗಿ ಬರಲಿ ಅಂತೇಳಿ ನಿರ್ಮಾಪಕರು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಸಾಂಗ್ ರಿಲೀಸ್ ಆಗೋದ್ರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಈವನ್ ಹರ್ಷವರ್ಧನ್ ಅವ್ರದ್ದು ಮ್ಯೂಸಿಕ್ ಆಗಿರ್ಬೋದು, ಮತ್ತು ನಾನು ವರ್ಕ್ ಮಾಡಿದೆ ಆಸ್ ಎ DOP, ನನಗೂ ಸಹ ಸುಮಾರು ಕಾಲ್ ಬಂದಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ರಘು ಸರ್ ಮತ್ತು ನಮ್ಮ ನಿರ್ಮಾಪಕ ಶಶಿ ಸರ್ಗೆ ಆ್ಯಂಡ್ ಎಂಟೈರ್ ಟೀಮ್. ಇದಕ್ಕೆ ಈ ಸಾಂಗ್ ಚೆನ್ನಾಗಿ ಬರಲಿಕ್ಕೆ ಬರೀ DOP ಹರ್ಷವರ್ಧನ್, ನಮ್ಮ ಮ್ಯೂಸಿಕ್ ಹರ್ಷವರ್ಧನ್ ನಿರ್ಮಾಪಕರಲ್ಲ, ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಮಹೇಶ್ ಇಂದ ಇದು ಅರ್ಜುನ್, ಎವ್ರಿಬಡಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಆ ಡೈರೆಕ್ಟರ್ ಆನಂದ್ ಅಂತ ಬಂದಿದ್ದಾರೆ, ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬ್ಯೂಟಿಫುಲ್ ಆಗಿ ಸೆಟ್ ಲೈಕ್ ನಿಮಗೆ ಪ್ರಾಪ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.